ಹುಡುಗ ನಿನ್ನೆ ಬೆಳಗ್ಗೆ ಸ್ಕೂಲಿಗೆ ಹೋಗ್ಯಾನ್ರಿ. ಏನೋ ಒಂದು ಫಂಕ್ಷನ್ ಮಾಡಾಕತ್ತಿದ್ರು ಸ್ಕೂಲ್ನಾಗ. ಫಂಕ್ಷನ್ ಮಾಡ್ಸಕಂತ ಹೋಗ್ಯಾರ. ಬಟ್ ಸಾಯಂಕಾಲ 5 ಗಂಟೆ ಆದ್ರೂ ಮನೆಗೆ ಬಂದಿಲ್ಲ ಅವ. ಆಮೇಲೆ ಇವ್ರೇನು ಮಾಡ್ಯಾರ, ನಮ್ಮ ಕಾಕಾರು ಫೋನ್ ಮಾಡ್ಯಾರ ಸ್ಕೂಲ್ಗೆ. ಅವರು ಸರ್ ಏನು ಹೇಳ್ಯಾರ, ಇಲ್ಲ ಹೋಗ್ಯಾರ ಆಲ್ರೆಡಿ ಅಂತ ಹೇಳ್ಯಾರ. ಹೊಳ್ಳಿ ಇವ್ರ ಮನೆ ಹತ್ರ ಶಾಲೆ ಹತ್ರ ಹೋಗಿ ಹುಡುಕಿ ಬರ್ಕೊಡೋದ ಪೊಲೀಸ್ ಸ್ಟೇಷನಿಂದ ಕಾಲ್ ಬಂದೈತಿ ಇವ್ರಿಗೆ. ಪೊಲೀಸ್ ಸ್ಟೇಷನಿಂದ ಕಾಲ್ ಬಂದ್ಬಿಟ್ಲೆ ಐಡೆಂಟಿಫೈ ಮಾಡಕ್ಕೆ ಕರೆದಾರ. ಅಲ್ಲಿ ಹೋಗಿ ನೋಡಿದಾಗ ಹೌದು ಇವನ ನಮ್ಮ ಮಗ ಅಂತೇಳಿ ಐಡೆಂಟಿಫೈ ಮಾಡ್ಯಾರ. ಬಟ್ ಇದಾಗಿದ್ದು ಹೆಂಗಂದ್ರೆ ಹುಡುಗರು ಏನೋ ಒಂದು ಜಗಳ ಏನಂತ ಅವ್ರು ಹೇಳಾಕತ್ತಾರ. ಬಟ್ ಇನ್ನೂವರೆಗೂ ಏನಂತ ಗೊತ್ತಾಗಿಲ್ಲ. ಬಟ್ ಇಲ್ಲಿವರೆಗೂ ನಮಗೆ ಗೊತ್ತು ಬಂದಿದ್ದಂದ್ರೆ ಜಗಳ ಮಾಡಕ್ಕೆ ಹೋಗಿ ಏನೋ ಒಂದು ಸ್ವಲ್ಪ ವಾದ ವಿವಾದ ಜಾಸ್ತಿ ಆಗಿ ಅವ್ರವ್ರ ಕ್ಲಾಸ್ಮೇಟ್ಸ್ ಗೆಳೆಯರ ಚಾಕು ಹಾಕಿ ಸಾಯಿಸಾರ ಅನ್ನೋದು ಮುಂದಕ್ಕೆ ಕರ್ದಾರ. ಇವ್ರು ಹೋಗ್ಯಾರ ಅದು ಸೆಕೆಂಡರಿ ರೀ. ಬಟ್ ಚಾಕು ಚುಚ್ಚಿ ಕೊಲೆ ಮಾಡಿದಂತೂ ಕರೆ ಐತಿ. ಅವ ಈಗಿನ್ನು 10th ಸ್ಟೂಡೆಂಟ್ ರೀ. ಅವ ಮಾಡಬಾರ್ದಾಗೈತಿ, ಈಗಂತೂ ಮಾಡಿ ಹೋಗೈತ್ರಿ. ಬಟ್ ಅದು ಹೆಂಗಾಗೈತಿ ಏನಾಗೈತಿ ಅಂತ ಇನ್ಮೇಲೆ ಪರಿಶೀಲನೆ ಮಾಡಿದಾಗ ಗೊತ್ತಾಗೈತಿ. ಹೌದ್ರಿ. 10th ಒಬ್ಬೊಬ್ರು ಕಾಲೇಜ್ನಾಗ ಇದ್ದಾರು ಅದಾರ, ಇಲ್ದಾರು ಅದಾರ, ಸ್ಕೂಲ್ ಬಿಟ್ಟವ್ರು ಅದಾರ. ಈಗ ಸದ್ಯಕ್ಕೆ ಸಿಕ್ಕಿದ್ 3 ಜನ, ಇನ್ನೂ ಉಳ್ದಾರ ಸಿಗ್ಬೇಕಾಗಿ. ಅಂತಿಂತವ್ರು ಅದೇ ನಾ ಡಾನ್ ಆ ಲೆಕ್ಕದಾಗ ಅದಾರ ಅವ್ರು. 3 ಮಂದಿ ಸಿಕ್ಕವ್ರ, ಸಣ್ಣ ಹುಡುಗರು. ಸೊ ಸೋಷಿಯಲ್ ಮೀಡಿಯಾ ಹೆಂಗೆ ಇನ್ಫ್ಲೂಯೆನ್ಸ್ ಮಾಡೈತಿ ಏನೋ ಗೊತ್ತಿಲ್ಲ ಅವ್ರಿಗೆ. ನಮ್ಗೆ ಅನ್ಸಿದ ಪ್ರಕಾರ ಅದೇ ಕಾರಣ ಆಗೈತಿ. ಸೋಷಿಯಲ್ ಮೀಡಿಯಾ ಬೆಳಿಬೇಕು ಅನ್ನೋ ಒಂದು ಆ ಥರನ ಅದಾರ ರೀ ಅವ್ರು. ನಂದು ಆಗಬೇಕು, ನಾ ಏನೋ ಹವಾ ಮಾಡಬೇಕು ಅನ್ನೋ ಲೆಕ್ಕದಾಗ ಅದಾರ. ಸೋಷಿಯಲ್ ಮೀಡಿಯಾ ನಾವು ನೋಡಿರೋ ಪ್ರಕಾರ ಸೋಷಿಯಲ್ ಮೀಡಿಯಾನ ಇನ್ಫ್ಲೂಯೆನ್ಸ್ ಆಗೈತೆ ಅವ್ರಿಗೆ. ನಿನ್ನೆ ಸಂಕ್ರಾಂತಿ ಹಬ್ಬ ಅಂತಂದು ಅವ್ರ ಸ್ಕೂಲ್ನಾಗ ಇವೆಂಟ್ ಇತ್ತು. ಆ ಇವೆಂಟಿಗೆ ಎಲ್ಲ ರೆಡಿಯಾಗಿ ಹೋಗಿದ್ದ. ಅವ್ರದ್ದು ಏನು ದ್ವೇಷ ಇತ್ತು ಅಥವಾ ಏನು ಅವ್ರದ್ದು ನಡುವೆ ಜಗಳ ಇತ್ತು ನಮಗೆ ಮನೆಗಂತೂ ಇನ್ನೂವರೆಗೆ ಆ ವಿಷಯ ಏನು ಗೊತ್ತಿಲ್ಲ. ಆದರೆ ಹುಡುಗರು ಸೇರಿ ಅವಂಗ ಇಲ್ಲಿ ಬಾ, ಇಲ್ಲಿ ನಮ್ಮ ಹಳೆ ಜಾಗಕ್ಕೆ ನಮ್ಮ ಕಾಯಂ ಅಡ್ಡಕ್ಕೆ ಬಾ ಅಂತ ಹಂಗೆ ಮಾತಾಡೋನು, ಸೆಟ್ಲ್ ಮಾಡ್ಕೊಳ್ಳೋನು ಅಂತಂದು ಕರ್ಕೊಂಡು ಹೋಗಿ ಅವ್ರವ್ರು ಎಲ್ಲರೂ ಕೂಡಿ ಏನೇನೋ ಮಾತಾಡಿ ಜಗಳ ಆದ ಒಂದು ಹೋದಾಗ ಅವಂಗ ಒಬ್ಬ ಹಿಂದ್ಗಡೆ ಅಂತ ಹಿಡ್ಕೊಂಡು ಇಬ್ಬರು ಕೂಡಿ ಅವಂಗ ಚಾಕುದ್ಲೆ ಚುಚ್ಚಿ ಅವಂಗ ಸಾಯ್ಸಾರ ಅಂತಂದು ನಮ್ಗೆ ಗೊತ್ತಾಯ್ತು. ಅದು ಜಗಳ ಇನ್ನೂ ಯಾವುದು ಕರೆಕ್ಟ್ ಅಂತಂದು ಇನ್ನೂವರೆಗೂ ಗೊತ್ತಾಗಿಲ್ಲ ರೀ. ಅದು ನಾಳೆ ಇನ್ನು ಎನ್ಕ್ವೈರಿ ಮಾಡ್ತಾರೆ, ಅವಾಗ ಕರೆಕ್ಟ್ ಕಾರಣ ಗೊತ್ತಾಗೈತಿ. ಇದು ಸೋಷಿಯಲ್ ಮೀಡಿಯಾದ ನೋಡಿಸಿರೋದ್ರಾಗ 100% ಒಳಗೆ 10% ಒಳ್ಳೇದು ಇರುತ್ತೆ, 10% ಅಂದ್ರೆ ಎಲ್ಲರೂ 50-50 ಇರುತ್ತೆ. ಒಳ್ಳೇದು ತೊಗೊಳೋದು ಬಿಡೋದೆಲ್ಲ ಅವ್ರಿಗೆ ಬಿಟ್ಟಿದ್ದ. ಆದ್ರೆ ಇವ್ರೇನು ಮಾಡ್ಯಾರ, ಅದ್ರಾಗ ಒಳ್ಳೆ ವಿಚಾರನೂ ಇರ್ತಾವೆ, ಕೆಟ್ಟ ವಿಚಾರನೂ ಇರ್ತಾವೆ. ಬಟ್ ಈ ಸೋಷಿಯಲ್ ಮೀಡಿಯಾದಾಗ ನಾ ಬೆಳಿಬೇಕು, ನಾ ಡಾನ್ ಆಗ್ಬೇಕು, ನಾ ಒಬ್ಬಂಗೆ ಹೊಡೆದಂತಂದ್ರೆ ನಾನೇ ಡಾನ್ ಅನ್ನೋ ಒಂದು ವಿಚಾರ ತಿರಿಯೊಳಗೆ ಐತ್ರಿ. ಅದು ಎಷ್ಟು ದಿವಸ ಅದು ಆಕೈತೆ ಗೊತ್ತಿಲ್ಲ. ಅಂಥ ವಿಡಿಯೋ ಬೇಕಂದ್ರೆ ನೀವು ಅವ್ರದ್ದು ಇನ್ಸ್ಟಾ ID ಒಳಗೆಲ್ಲ ನೀವು ಚೆಕ್ ಮಾಡ್ಕೊಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಹೌದು ಸರ್. ಮೇನ್ ಅಂತಂದ್ರೆ ಅದ ರೀ, ನಾನು ಒಟ್ಟು ಒಬ್ಬಂಗೆ ಹೊಡೆದಂತಂದ್ರೆ ನಾ ಡಾನ್ ಹಾಕೀನಿ ಅನ್ನೋ ಒಂದು ಅವ್ರ ತಿರಿಯೊಳಗೆ ಐತ್ರಿ ಅದು. ಬಟ್ ಅವ್ರು ನಾಳೆ ಬೀದಿ ಹಾಳಾಕರಂತಂದು ಯಾರಿಗೆ ಗೊತ್ತಿಲ್ಲ. ಇವತ್ತು ಇವ್ ಹೊಡೆದಂತಂದ್ರೆ ನಾಳೆ ಹೊಡೆಯವಂಗೆ ಇನ್ನೊಬ್ಬ ಇದ್ದ ಇರ್ತಾನಂತ. ಅನ್ಯಾಯವಾಗಿ ಒಂದು ನಮ್ಮ ತಮ್ಮನ್ನ ನಾವು ಕಳ್ಕೊಂಡೇವೆ. ಇದು ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಆಗಲಿ ಎಲ್ಲ ಇರುತ್ತೆ ರೀ. ಬಟ್ ಅವ್ರವ್ರೊಳಗೆ ದ್ವೇಷ ಏನಿತ್ತಂದು ಇನ್ನೂ ಅದು ಇನ್ನು ಅವ್ರೇನು ತನಿಖೆ ಮಾಡ್ತಾರಲ್ಲ ಅವಾಗ ಏನು ಗೊತ್ತಾಕೈತೆ ರೀ. ಇನ್ನೂ ಪೂರ್ತಿ ನಮಗೇನು ಅದ್ರ ಬಗ್ಗೆ ಗೊತ್ತಾಗಿಲ್ಲ. ಏನೇನು ವಿಚಾರ ಐತೆ ಅಂತಂದು ಅವ್ರು ಇನ್ನೂ ವಿಚಾರಣೆ ಮಾಡಾಕೊಂತಾರೆ ರೀ. ನೋಡ್ಬೇಕು ರೀ ಏನಾಕೈತೆ ಅಂತಂದು.